ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಹೆಂಗಿದ್ದೀರಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಂತೆ. ಒಂದು ರೆಸಿಪಿ ಜೊತೆಗೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ನುಗ್ಗೆಕಾಯ್ದು ಪರಾಟ ಮಾಡಿದ್ದೆ. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋದು, ಎಕ್ಸ್ಪೆರಿಮೆಂಟ್ ಮಾಡೋದು ನನಗೆ ಅಭ್ಯಾಸ, ಆಮೇಲೆ ಇಷ್ಟ ಕೂಡ ಆಗುತ್ತೆ. ಒಂಥರ ಡಿಫ್ರೆಂಟಾಗಿ ಮಾಡ್ತಾರೆ. ಪ್ರತಿ ಸರಿ ಮಾಡಿದ್ದೇ ಮಾಡೋಕ್ಕೆ ನನಗೂ ಇಷ್ಟ ಆಗಲ್ಲ, ಹಾಗಾಗಿ ಈ ಥರ ಏನಾರು ಟ್ರೈ ಮಾಡ್ತಾ ಇರ್ತೀನಿ. ನುಗ್ಗೆಕಾಯಿನ ಚೆನ್ನಾಗೇ ಕುಕ್ ಮಾಡ್ಕೋಬೇಕು. ಅದರದ್ದು ಒಳಗಡೆ ಪಲ್ಪ್ ಅಥವಾ ಏನು ಬರುತ್ತೆ ಅದು ಕಂಪ್ಲೀಟಾಗಿ ನಾವು ತೆಕ್ಕೊಳ್ಳೋ ರೀತಿ ಒಂದು 3 ವಿಸಿಲ್ ಹೊಡಿಸ್ಕೊಂಡಿದ್ದೀನಿ ನಾನು. ಸ್ವಲ್ಪ ಎಳೆತಿತ್ತು ನುಗ್ಗೆಕಾಯಿ, ನೀವು ಬಲ್ತಿದ್ರೆ ಇನ್ನೊಂದು ವಿಸಿಲ್ ಹೊಡಿಸ್ಕೋಬೋದು ಎಕ್ಸ್ಟ್ರಾ. ಆಮೇಲೆ ನುಗ್ಗೆಕಾಯಿನ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳ್ಕೊಂಡು, ಆಮೇಲೆ ನೀರು ಹಾಕಿ ನಾನು ಏನು ಬೇಯಿಸ್ಕೊಂಡಿದ್ದೆ ಅದೇ ನೀರನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟು ಅದೇ ನೀರು ಜೊತೆಗೆ ನಾನು ನುಗ್ಗೆಕಾಯಿನ ಕ್ಯೂಚ್ಕೊಂಡೆ. ಅದ್ರ ಕಂಪ್ಲೀಟ್ ಪಲ್ಪ್ನ ತೆಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರು ಬೇಕಂದರೆ ಹಾಕ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಫ್ಲೇವರ್ ಚೆನ್ನಾಗಿರುತ್ತೆ. ನಾವು ಅದೇ ನೀರನ್ನು ಯೂಸ್ ಮಾಡಿದರೆ ಎಕ್ಸ್ಟ್ರಾ ನೀರು ಹಾಕಿದ್ರೆ ಅದು ಬೆಂದಿರುತ್ತಲ್ಲ, ಆ ಫ್ಲೇವರಿನ ನೀರೆಲ್ಲ ಹೊರಟೋಗ್ಬಿಡುತ್ತಲ್ಲ. ಹಾಗಾಗಿ ನೋಡಿ, ಇಷ್ಟು ನನಗೆ ನುಗ್ಗೆಕಾಯ್ದು ರಸ ಸಿಕ್ಕಿದೆ. ಈಗ ಅದಕ್ಕೆ ನಾನು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆಯೇ ಸಣ್ಣಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್. ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅನ್ನೋ ಹಾಗಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಚಿಲ್ಲಿ ಫ್ಲೇಕ್ಸ್, ಅಥವಾ ಹಸಿಮೆಣಸಿನ್ಕಾಯಿ ಪೇಸ್ಟ್ ಬೇಕಿದ್ರೆ ಅದನ್ನ ಕೂಡ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಇದಿಷ್ಟು ಹಾಕಿ ನಾನು ಒಂದ್ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕಿ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಳ್ತೀವಲ್ಲ ಅದೇ ರೀತಿ ಕಲಿಸ್ತಾ ಇದ್ದೀನಿ. ಚಪಾತಿ ಹಿಟ್ಟು ಎಷ್ಟು ಸಾಫ್ಟ್ ಇರುತ್ತೋ ಅಷ್ಟೇ ಇರಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಪರಾಟಗಳು. ಈಗ ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ. ನಾನು ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕಿಲ್ಲ. ಅದೇನು ಪಲ್ಪಿಂದು ಜ್ಯೂಸ್ ಇತ್ತು ಅಷ್ಟಕ್ಕೆ ಸರಿ ಹೋಗುವಷ್ಟು ಹಿಟ್ಟನ್ನ ಹಾಕಿ ನಾನು ಚೆನ್ನಾಗಿ ಮಾಡಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಬಿಟ್ಟಿದ್ದೆ. ಈಗ ಇದನ್ನು ನಾನು ಚಪಾತಿ ಥರನೇ ಉಜ್ಕೋತಾ ಇದ್ದೀನಿ ನೋಡಿ. ಆದರೆ ಫೋಲ್ಡಿಂಗ್ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಉಜ್ಕೊಂಡು ಅದಕ್ಕೆ ತುಪ್ಪ ಸವರ್ಕೊಂಡು ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿಕೊಂಡೆ. ಇದರಿಂದ ಸ್ವಲ್ಪ ಡಿಫ್ರೆಂಟಾಗಿ ಅಂತ ಅನಿಸುತ್ತೆ. ಹಾಗಾಗ್ಬಿಟ್ಟು ನೋಡಿ, ಈ ರೀತಿ ನಾರ್ಮಲಾಗಿ ಚಪಾತಿ ಥರ ಉಜ್ಜಿ ಎರಡೂ ಕಡೆಯೂ ನಾನು ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊಂಡೆ. ಚೆನ್ನಾಗಿ ಬರುತ್ತೆ ನೋಡಿ. ಈಗ ಬೇಯಿಸಿದ ಮೇಲೆ ನಾವು ಪ್ಲೇಟಿಗೆ ತೆಗೆದು ಒಂದು 30 ಸೆಕೆಂಡ್ಸ್ ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ. ನಾವು ಒಂದು ಮೇಲೆ ಒಂದು ಚಪಾತಿ ಇಟ್ಟು ಉಜ್ಜಿದ್ದೀವೇನೋ ಅನ್ಬೇಕು, ಆ ಥರ ಅದು ಬಿಟ್ಟು ಬರುತ್ತೆ. ಆ್ಯಂಡ್ ಒಳಗಡೆ ಎಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಎಕ್ಸ್ಟ್ರಾ ಏನು ಬೇಡ ನೆಂಚ್ಕೊಳ್ಳೋಕ್ಕೆ, ತುಪ್ಪ ಹಾಕ್ಕೊಂಡು ತಿಂದರೆ ಸಾಕು. ಅಥವಾ ನೀವು ಬೇಕಿದ್ರೆ ಉಪ್ಪಿನಕಾಯಿ ರಸ ಮೊಸರಲ್ಲಿ ಸರ್ವ್ ಮಾಡ್ಬೋದು, ಲಂಚ್ ಬಾಕ್ಸಿಗೆ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ನಾನು ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾನೆ. ಇವತ್ತು ನಮ್ಮ ಈವ್ನಿಂಗ್ ಟು ನೈಟ್ ರೂಟೀನ್ನ ಶೇರ್ ಮಾಡೋಣ ಅಂತಂದ್ಬಿಟ್ಟು. ಮಕ್ಕಳಿವತ್ತು ಸ್ಕೂಲಿಂದ ಬಂದ ತಕ್ಷಣ ಫ್ರೂಟ್ಸ್ ತಿಂದಿದ್ರು, ಹಾಗಾಗಿ ಇವತ್ತು ಬರೀ ಹಾಲನ್ನ ಕೊಡ್ತಾಯಿದ್ದೀನಿ. ಹಾಲು ಜೊತೆಗೆ ಏನು ಕೊಡ್ತಾಯಿಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್ ಅಂತ. ಈಗ 5:45 ಹೊತ್ತಿಗೆ ನಾನು ಹಾಲು ಕೊಟ್ಟರೆ 6 ತನಕ ಹಾಲು ಕುಡಿದ್ಬಿಟ್ಟು ಆಮೇಲೆ ಲಿಕ್ಕಿತ್ ಓದ್ಕೊಳ್ಳೋಕ್ಕೆ ಬರ್ತಾನೆ. ಅಲ್ಲಿ ತನಕ ನಾನು ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡ್ಕೊಳ್ತಾ ಇರ್ತೀನಿ. ಇವತ್ತು ನೈಟ್ ಡಿನ್ನರ್ಗೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಚಪಾತಿ ಹಾಗೆ ಜವಳಿಕಾಯಿ ಪಲ್ಯ ಮಾಡೋಣ ಅಂತಂದ್ಬಿಟ್ಟು ನಾವು ಮಧ್ಯಾಹ್ನ ರೈಸ್ ತಿಂದಿದ್ವಿ. ಹಾಗಾಗಿ ಈಗ ನೈಟ್ ಚಪಾತಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಅಥವಾ ರೊಟ್ಟಿ ಏನಾದರೂ ಬೇರೆ ಮಾಡ್ಕೊಂಡು ಬಿಡ್ತೀವಿ ರೈಸ್ ತಿಂದಿದ್ರೆ. ಮಧ್ಯಾಹ್ನ ಏನಾದರೂ ಚಪಾತಿ, ರೊಟ್ಟಿ ಅಥವಾ ಮುದ್ದೆ ಈ ಥರ ತಿಂದಾಗ ಮಾತ್ರ ನೈಟ್ ರೈಸ್ ತಿಂತೀವಿ. ಇವತ್ತು ಚಪಾತಿ ಜವಳಿಕಾಯಿ ಪಲ್ಯ ಮಾಡೋಣ ಅಂತ ಪ್ಲ್ಯಾನ್ ಮಾಡಿನಲ್ಲ, ಜವಳಿಕಾಯಿ ತೊಳೆದು ಇಟ್ಬಿಟ್ಟು ಈಗ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ನಾನು ಸುಮಾರು ಸರಿ ತೋರಿಸಿದ್ದೀನಿ ಲೇಯರ್ಡ್ ಚಪಾತಿ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಶಿವಮೊಗ್ಗ ರೆಸಿಪೀಸಲ್ಲಿ ಕೂಡ ಇದೆ, ಹೋಗಿ ಚೆಕ್ ಮಾಡಿ. ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಸಿ ಅದನ್ನ ಒಂದು ಸೈಡಿಗೆ ಇಟ್ಬಿಟ್ಟು ಮಕ್ಕಳಿಗೆ ಇವಾಗ ರೈಸಿಗೆ ಏನಾದರೂ ರೆಡಿ ಮಾಡಬೇಕಿತ್ತು. ಅವರು ಬೆಳಗ್ಗೆ ಮಧ್ಯಾಹ್ನ ಸ್ಕೂಲಲ್ಲಿ ಪರಾಟ ತಿಂದು ಬಂದಿದ್ರಲ್ಲ, ಇವಾಗ ಅವರಿಗೆ ರೈಸ್ ಕೊಡಬೇಕು. ಅವರಿಗೋಸ್ಕರ ಸ್ಪೆಷಲಾಗಿ ನಾನು ಸಾಂಬಾರೆಲ್ಲ ಏನು ಮಾಡೋದು ಬೇಡ ಅಂತಂದ್ಬಿಟ್ಟು ಅವರಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, 2 ಟೇಬಲ್ ಸ್ಪೂನ್ ಆಗೋಷ್ಟು ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ. ಈಗ ಅದನ್ನು ಒಂದು ಪಾತ್ರೆಗೆ ನೀರು ಕುದಿಯಕ್ಕಿಟ್ಟು ಆ ಪಾತ್ರೆಯಲ್ಲಿ ಅದನ್ನ ಬೇಯಿಸಲಿಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಒಂದು ರೆಸಿಪಿ ತುಂಬ ಸಿಂಪಲ್ಲು, ಹೆಲ್ದಿ, ಆ್ಯಂಡ್ ನನ್ನ ಮಕ್ಕಳಿಗೇನೋ ತುಂಬ ಇಷ್ಟ ಆಗುತ್ತೆ ಇದು. ಅಂದರೆ ಈ ಬಸ್ಸಾರಿಗೆಲ್ಲ ಬೇಯಿಸ್ಕೊಳ್ತೀವಲ್ಲ ಕಾಳು, ಬೇಳೆ, ತರಕಾರಿಗಳನ್ನ, ಆ ಥರದ್ದು ಕಟ್ಟು. ಹಾಗಾಗಿ ಅದೆರಡನ್ನ ಬೇಯಿಗೆ ಇಟ್ಟು ನಾನಿಲ್ಲಿ ಒಂದು ಕ್ಯಾರೆಟ್ನ ಹಾಕಿ ಮಾಡೋಣ ಅಂತಂದ್ಬಿಟ್ಟು ಒಂದೇ ಒಂದು ಕ್ಯಾರೆಟ್ನ ಇಲ್ಲಿ ಪೀಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆರಡು ಬೆಂದ ಮೇಲೆ ಅದಕ್ಕೆ ಹಾಕೋಣ ಅಂತ ನಾನು ಕಟ್ ಮಾಡಿ ಒಂದು ಬೌಲಿಗೆ ತೆಗೆದಿಟ್ಕೊಂಡು ಈಗ ಜವಳಿಕಾಯಿನ ಪೀಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಟ್ಟಿಗೆ ಒಂದು 7-8 ತಗೊಂಡು ಚಾಕುಲಿ ಕಟ್ ಮಾಡಿಬಿಡ್ಬೋದು. ಆದರೆ ನನಗೆ ಈ ಥರ ಮುರಿಯುವಾಗ ಟಕ್ ಟಕ್ ಅಂತ ಸೌಂಡ್ ಬರುತ್ತಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅದು ಅಲ್ಲದೆ ಈ ಟೈಮಲ್ಲಿ ನಾನು ಲಿಖಿತಿಗೆ ಓದಿಸ್ತಾ ಕೂತ್ಕೊಳ್ತೀನಲ್ಲ, ಅವನಿಗೆ ಓದ್ತಾ ಇರ್ತಾನೆ, ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ತಾನೆ ಅಷ್ಟೇ. ನಾನು ಅವನ ಎದುರಿಗೆ ಕೂತ್ಕೊಂಡು ನನ್ನ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡ್ಕೋತೀನಿ. ಇವಾಗ ನಾನು ಅದನ್ನೇ ಮಾಡ್ತಾಯಿದ್ದೀನಿ.
ಆಲ್ರೆಡಿ ಎಕ್ಸಾಮ್ದು ಟೈಮ್ ಟೇಬಲ್ ಕೂಡ ಬಂದಿದೆ. ಸೊ ಅದೇ ನೋಡಿಕೊಂಡು ಮಾತಾಡ್ತಾ ನಾನಿಲ್ಲಿ ನನ್ನ ಕೆಲಸ ಮುಗಿಸ್ಕೋತಾ ಇದ್ದೀನಿ. ಯದುವೀರ್ ಸ್ವಲ್ಪ ಲೇಟಾಗಿ ಬರ್ತಾನೆ ಓದ್ಕೊಳ್ಳೋಕ್ಕೆ. ಅವ್ನು ಬರೋದು 6:30 ಅಥವಾ 7 ಹತ್ತತ್ರ ಆಗುತ್ತೆ. 1 ಅವರ್ ಕೂರ್ತಾನೆ ಅಷ್ಟೇ, 7 to 8 ಅಥವಾ ಇನ್ನೊಂದು ಸ್ವಲ್ಪ ಅವನಿಗೆ ಇಂಟ್ರೆಸ್ಟ್ ಇದೆ ಅಂದರೆ 8:30 ತನಕ ಕೂತ್ಕೋತಾನೆ. ಇವತ್ತು ಅವ್ನು ಬರೋ ಹೊತ್ತಿಗೆ ನನ್ನ ಇಷ್ಟು ಕೆಲಸಗಳನ್ನ ನಾನು ಮುಗಿಸ್ಕೊಬಿಡ್ತೀನಿ. ಅವನಿದ್ದಾಗ ಅವನ ಎದುರುಗಡೆನೇ ಕೂತ್ಕೋಬೇಕು. ಸೊ ಆದಷ್ಟು ನಾನು ಮಕ್ಕಳಿಗೆ ಓದಿಸುವಾಗ ಬೇರೆ ಕೆಲಸಗಳನ್ನ ಇಟ್ಕೊಳ್ಳಲ್ಲ. ಕೆಲವೊಮ್ಮೆ ಮಾತ್ರ ಈ ರೀತಿ ಕುಕ್ಕಿಂಗ್ ಇರುತ್ತೆ ಅಷ್ಟೇ. ಯೂಶ್ವಲಿ ಎಲ್ಲ ಮುಗಿಸಿಟ್ಟಿರ್ತೀನಿ. ಈಗ ಒಂದು ಅರ್ಧ ಗಂಟೆ ಒಳಗಡೆ ಅದೆಲ್ಲ ಕಟ್ ಮಾಡಿದ್ದಾಯಿತು. ಅಷ್ಟೊತ್ತಿಗೆ ಬೇಳೆಕಾಳು ಕೂಡ ಬೆಂದಿತ್ತು, ಹೆಸರು ಕಾಳು ಬೇಳೆ ಕೂಡ. ಕ್ಯಾರೆಟ್ ಬೇಯಲಿಕ್ಕೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಕ್ಯಾರೆಟ್ ಕೂಡ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಡ್ತೀನಿ. ಬೇಕಿದ್ದರೆ ಸ್ವಲ್ಪ ಜೀರಿಗೆ ಪುಡಿ, ಮೆಣಸು ಕೂಡ ಹಾಕ್ಕೋಬೋದು. ಸೊ ಇದಿಷ್ಟಕ್ಕೆ ರೈಸ್ ಜೊತೆಗೆ ಊಟ ಮಾಡಿಸಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಇಬ್ಬರಿಗೂ ಇಷ್ಟ ಆಗುತ್ತೆ ಕೂಡ. ಸಾಫ್ಟಾಗಿ ಬೇಯಿಸ್ಬೇಕಷ್ಟೇ, ಕಾಳುಗಳನ್ನ ಸಾಫ್ಟಾಗಿ ಬೇಯಿಸ್ಬೇಕು. ಸೊ ಇದಿಷ್ಟು ಮಾಡೋತ್ತಿಗೆ 6:30 ಆಯಿತು. ಪ್ರತಿ ದಿವಸ 6:30ಇಂದ 7 ಗಂಟೆ ಒಳಗಡೆ ನಾನು ದೇವರಿಗೆ ದೀಪ ಹಚ್ಚಿಬಿಡ್ತೀನಿ. ನಾನು ಹಚ್ಲಿಕ್ಕಾಗಿಲ್ಲ, ಇನ್ ಕೇಸ್ ನಾನೇನಾರ ನಾನ್ ವೆಜ್ ಕುಕ್ ಮಾಡಿದ್ರೆ ಅಥವಾ ಹಚ್ಚೋ ಥರ ಇಲ್ಲ ಅಂತಂದರೆ ನಮ್ಮ ಲಿಖಿತ್ ಈ ಕೆಲಸ ಮಾಡ್ತಾನೆ. ಸೊ ಇವತ್ತು ನಾನೇ ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಬೇರೆ ಸ್ಯಾಟರ್ಡೆ ಅಥವಾ ಫ್ರೈಡೇ ಆದರೆ ಮಕ್ಕಳನ್ನ ಕೂರಿಸ್ಕೋತೀನಿ ಒಂದು 5ರಿಂದ 10 ನಿಮಿಷ ದೇವ್ರ ಹತ್ರ. ಸ್ವಲ್ಪ ಶ್ಲೋಕಗಳನ್ನೆಲ್ಲ ಕೂಡ ಹೇಳಿಸ್ತೀನಿ. ಇಬ್ಬರಿಗೂ ಬರುತ್ತೆ ಸುಮಾರಷ್ಟು, ಅದನ್ನ ಹೇಳ್ತಾರೆ. ಹಾಗೆ ದೇವ್ರ ಪೂಜೆ ಆದಮೇಲೆ ನಾನು 1 ಅವರಲ್ಲಿ ಯದುವೀರಿಗೆ ಹೋಮ್ವರ್ಕ್ಸು ಮತ್ತು ಸ್ವಲ್ಪ ಓದೋದಿತ್ತು ಎಲ್ಲ ಮುಗಿಸ್ಬಿಟ್ಟು ಈಗ ಮತ್ತೆ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಜವಳಿಕಾಯಿ ಪಲ್ಯ ಮಾಡೋಣ ಅಂತಂದ್ಬಿಟ್ಟು ರೆಸಿಪಿ ಶೇರ್ ಮಾಡ್ತೀನಿ. ನಾನು 3ರಿಂದ 4 ಥರ ಜವಳಿಕಾಯಿ ಪಲ್ಯದ ರೆಸಿಪಿ ನಾನು ಆಲ್ರೆಡಿ ತೋರಿಸಿದ್ದೀನಿ. ಬಟ್ ಪ್ರತಿಯೊಂದು ಕೂಡ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಇವತ್ತು ಮಾಡ್ತಿರೋದು ಕೂಡ ಸ್ವಲ್ಪ ರಿಚ್ ಟೇಸ್ಟ್ ಇರುತ್ತೆ. ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ. ಇಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1/4 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ಶೇಂಗಾ, 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಫ್ಲೇಮ್ ಹೈ ಮಾಡಿದರೆ ಸಾಸಿವೆ ಹಾಗೆ ಎಳ್ಳು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಕೂಡ ಸಿಡಿಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಚೆನ್ನಾಗಿ ಹುರಿದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ, ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡು ನನ್ನ ಮತ್ತೊಂದು ಸರಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅಂದರೆ ಒಂದು ಕಾಯಿ ತುರಿ ಎಲ್ಲ ಹಾಕಿದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ. ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಹುರಿದಿರೋಂತಹ ಮಸಾಲೆಯನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದನ್ನು ರುಬ್ಕೋಬೇಕು, ತಣ್ಣಗಾದ್ಮೇಲೆ ರುಬ್ಕೋಬೇಕು. ಬಟ್ ನಾನೀಗ ಟ್ರಾನ್ಸ್ಫರ್ ಮಾಡಿ ಸೈಡಿಗಿಟ್ಟು ಅದೇ ಬಾಣಲಿಗೆ ಮತ್ತೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಂದು ದೊಡ್ಡ ಈರುಳ್ಳಿನ ಉದ್ದುದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಇದೆರಡನ್ನೂ ಹಾಕಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ನಾನು ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಟ್ರಾನ್ಸ್ಲೂಸೆಂಟ್ ಅಂತೀವಲ್ಲ, ಅಲ್ಲಿ ತನಕ ಈರುಳ್ಳಿ ಬೇಯಬೇಕಾಗತ್ತೆ. ಸೊ ಅಲ್ಲಿ ತನಕ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ಜವಳಿಕಾಯಿ ಏನು ಕಟ್ ಮಾಡಿಟ್ಟಿದ್ವಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಜವಳಿಕಾಯಿ 80 to 90% ಇವಾಗ ಅದು ಕಂಪ್ಲೀಟ್ಲಿ ಬೆಂದು ಹೋಗಬೇಕು. ಅಲ್ಲಿ ತನಕ ನಾವು ಇಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾವು ಆ ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿದ್ಮೇಲೆ ಅದನ್ನು ತುಂಬ ಹೊತ್ತು ಬೇಯಿಸ್ಲಿಕ್ಕಾಗಲ್ಲ, ಶೇಂಗಾ ಹಾಕಿರ್ತೀವಲ್ಲ, ಹಾಗಾಗಿಬಿಟ್ಟು. ಸೊ ಇಲ್ಲಿ ನಾನು ಜವಳಿಕಾಯಿನ ಚೆನ್ನಾಗಿ ಹುರಿತಾ ಇದ್ದೀನಿ. ಅದನ್ನು ನಮಗೆ ಗೊತ್ತಾಗುತ್ತೆ, ಒಳ್ಳೆ ಅರೋಮಾ ಬರುತ್ತೆ ಜವಳಿಕಾಯಿ ಹುರಿಯುವಾಗ. ಸೊ ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾನು ಆಗಲೇ ಹುರಿದಿಟ್ಕೊಂಡಿದ್ದಂತಹ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಫೈನ್ ಪೇಸ್ಟ್ ಅಂತ ಏನಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರು ಚೆನ್ನಾಗೇ ಇರುತ್ತೆ. ಅದಕ್ಕೆ ಮಿಕ್ಸಿ ಜಾರಿಗೆ, ಏನು ಮಸಾಲೆ ರುಬ್ಬಿದ ಜಾರಿಗೆ ಸ್ವಲ್ಪ ನೀರು ಹಾಕಿದ್ದೀನಿ. ಸ್ವಲ್ಪ ಹಾಕಿ ಇದನ್ನು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಆ ಜವಳಿಕಾಯಿ ಎಲ್ಲ ಕುಕ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿಬಿಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ನಾನು 1 ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಬದಲಾಗಿ ಹುಣಸೆ ಹಣ್ಣಿನ ಹುಳಿ ಕೂಡ ಹಾಕ್ಬೋದು. ಆದರೆ ಹುಣಸೆ ಹಣ್ಣಿನ ಹುಳಿ ಹಾಕಿದಾಗ ಸ್ವಲ್ಪ ಬೆಲ್ಲ ಹಾಕಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸಿ. ಶೇಂಗಾ ಹಾಕಿರ್ತೀವಲ್ಲ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಬೇಕು. ಹಾಗೆ ಮಧ್ಯದಲ್ಲಿ ಅವಾಗವಾಗ ಸ್ಪ್ಯಾಚುಲಾಯಿಂದ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ರೆ ಸೊ ಪಲ್ಯ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಈ ಪಲ್ಯನ ಬೇಯಕ್ಕಿಟ್ಬಿಟ್ಟು ನಾನು ಮಕ್ಕಳಿಗೆ ಊಟ ಮಾಡಿಸ್ಕೊಂಡ್ಬಿಟ್ಟೆ. ಅದಾದಮೇಲೆ ನಾನು ಕೂಡ 1-2 ಚಪಾತಿಯನ್ನು ತಿಂದ್ಕೊಂಡೆ. ಅಂದರೆ 8:30 to 9 ಹೊತ್ತಿಗೆ ನಮ್ಮ 3 ಜನದ್ದು ಊಟ ಮುಗಿದ್ಬಿಡುತ್ತೆ. ಆಮೇಲೆ ನನ್ನ ಹಸ್ಬೆಂಡ್ ಬಂದಮೇಲೆ ಅವರಿಗೆ ಊಟ ಕೊಡ್ತೀನಿ. ಸೊ ಅವ್ರದ್ದು ಕೂಡ ಊಟ ಎಲ್ಲ ಮುಗಿದ್ಮೇಲೆ ನೈಟ್ ಮಲಗೋ ಮುಂಚೆ ಒಂದ್ಸರಿ ಕಿಚನ್ ಕ್ಲೀನ್ ಆಗುತ್ತೆ.
ಪಾತ್ರೆ ಎಲ್ಲ ತೊಳೆಯೋಕ್ಕೆ ಇಟ್ಬಿಟ್ಟು ನಾನು ಯುಟಿಲಿಟಿಲಿ ವಾಶ್ ಮಾಡೋಕ್ಕೆ ಹಾಕಿ ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕೆಲವೊಮ್ಮೆ ಅಡುಗೆ ಮಾಡಿದಾಗ ತುಂಬ ಎಣ್ಣೆ ಎಲ್ಲ ಸಿಡಿದಾಗ ಸೋಪ್ ಹಾಕಿ ವಾಶ್ ಮಾಡಲೇಬೇಕಾಗುತ್ತೆ. ಅಂಥ ಟೈಮಲ್ಲಿ ನಾನು ಸೋಪ್ ಹಾಕಿ ವಾಶ್ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಜಾಸ್ತಿ ಏನು ಗಲೀಜಾಗಿಲ್ಲ, ತುಂಬ ಮಿನಿಮಲ್ ಆಗಿದೆ ಅಂದಾಗ ಒಂದು ಒದ್ದೆ ಬಟ್ಟೆ ಮಾಡಿ ಒರೆಸ್ಕೊತೀನಿ. ಇವತ್ತು ಸ್ವಲ್ಪ ಎಣ್ಣೆ ಎಲ್ಲ ಸಿಡ್ದಿತ್ತು, ಹಾಗಾಗಿ ಅದನ್ನ ನೀಟಾಗಿ ಸೋಪ್ ಹಾಕಿ ಕ್ಲೀನ್ ಎಲ್ಲ ಆದಮೇಲೆ ಕಿಚನ್ ಕೌಂಟರ್ ಟಾಪ್ ಎಲ್ಲ ಒರೆಸ್ಬಿಟ್ಟು ಪಾತ್ರೆ ತೊಳೆದ್ಕೊಂಬಂದು ಫೈನಲಿ ನಾಳೆಗೆ ಪ್ರಿಪ್ರೇಷನ್ ಏನಾದರೂ ಕಿಚನಲ್ಲಿ ಮಾಡೋದಿದ್ದರೆ ಮಾಡಿಬಿಡ್ತೇನೆ. ಇವತ್ತು ಹುರುಳಿಕಾಳನ್ನ ನೆನೆಸಿಟ್ಟಿದ್ದೆ, ನಾಳೆ ಹುರುಳಿಕಾಳಿಂದು ಸಾಂಬಾರು ಮಾಡೋಣ ಅಂತ. ಮೊಳಕೆ ಕಟ್ಟಬೇಕಿತ್ತು. ಹುರುಳಿಕಾಳನ್ನ ಮತ್ತೊಂದು ಸರಿ ತೊಳೆದ್ಬಿಟ್ಟು ನಾನು ಮೊಳಕೆ ಕಟ್ಟಕ್ಕೆ ಇಡ್ತಾಯಿದ್ದೀನಿ. ಈ ಕೆಲಸಗಳು ಹಾಗೆ ಬಿಟ್ಟೆ ಅಂದರೆ ಮರೆತೇ ಹೋಗಿಬಿಡುತ್ತೆ. ಹಾಗಾಗಿ ಇದನ್ನು ನಾನು ಅಲ್ಲೇ ಸಿಂಕ್ ಹತ್ರ ಇಟ್ಕೊಂಡಿರ್ತೀನಿ, ನೀಟಾಗಿ ಕಾಣಿಸ್ತಾ ಇರಬೇಕು, ನನಗೆ ನೆನಪಾಗುತ್ತೆ ಅಂತಂದ್ಬಿಟ್ಟು. ನಾನು ಹುರುಳಿಕಾಳು ಮೊಳಕೆ ಕಟ್ಟಲಿಕ್ಕೆ ಈ ರೀತಿ ಒಂದು ಬಟ್ಟೆ ಯೂಸ್ ಮಾಡ್ತೀನಿ. ನಾನು ಯಾವುದೇ ರೀತಿ ಸ್ಪ್ರೌಟ್ ಮೇಕರಲ್ಲಿ ಏನೂ ಇಟ್ಕೊಂಡಿಲ್ಲ. ನನಗಿದು ಬೆಸ್ಟ್ ಮೆಥಡ್ ಅಂತ ಅನಿಸುತ್ತೆ. ಸುಮ್ಮನೆ ಅನ್ನೆಸಿಟಿ ಸಾಮಾನು ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಈ ರೀತಿ ಒಂದೆರಡು ಬಟ್ಟೆ ಇಟ್ಕೊಂಡಿದ್ದೀನಿ ಕಾಳುಗಳನ್ನ ಮೊಳಕೆ ಕಟ್ಟಲಿಕ್ಕೆ. ತೆಳು ಕಾಟನ್ ಬಟ್ಟೆ ಬರುತ್ತಲ್ಲ, ಅದನ್ನೇ ನಾನು ಯೂಸ್ ಮಾಡ್ಕೊಳ್ತೀನಿ. ಇಲ್ಲಿಗೆ ನನ್ನ ಕಿಚನ್ ಕೆಲಸ ಕಂಪ್ಲೀಟಾಗಿ ಮುಗಿಯುತ್ತೆ. ಸೊ ಈಗ ಮತ್ತೊಂದು ಸರಿ ನಾನು ಕಾಳು ಮೊಳಕೆ ಇದು ಕಟ್ಟುವಾಗ ಸ್ವಲ್ಪ ನೀರೆಲ್ಲ ಬಿದ್ದಿತ್ತಲ್ಲ, ಅದನ್ನೆಲ್ಲ ಒಂದು ಸರಿ ವೈಪ್ ಮಾಡ್ಕೊಂಡ್ಬಿಟ್ರೆ ಸೊ ಕಂಪ್ಲೀಟ್ ಕಿಚನ್ ಕೆಲಸ ಮುಗ್ದೋಗುತ್ತೆ. ಸೊ ಲೈಟ್ ಆಫ್ ಮಾಡಿಕೊಂಡು ಮಲಗೋಕ್ಕೆ ಬಂದಾಗ ನನ್ನ ಫೈನಲಾಗಿ ಒಂದು ಕೆಲಸ ಅಂದರೆ ಕಾಲುಗಳನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದುಬಿಟ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋದು. ಸೊ ಖಂಡಿತ ಇದನ್ನ ಹತ್ರ ಮಿಸ್ ಮಾಡಲ್ಲ ನಾನು. ಕ್ರ್ಯಾಕ್ ಹೀಲ್ಸು ಎಲ್ಲರಿಗೂ ಯೂಶಲಿ ಇದ್ದೇ ಇರುತ್ತೆ, ಸ್ವಲ್ಪ ಕೇರ್ ಮಾಡಿಲ್ಲ ಅಂದರೆ. ನಾನು ಒಂದು ಸ್ವಲ್ಪ ವರ್ಷಗಳ ಟೈಮಲ್ಲಿ ಇದನ್ನ ಕೇರ್ ಮಾಡಿರಲಿಲ್ಲ, ಹಾಗಾಗ್ಬಿಟ್ಟು ಸೊ ಮಾಯ್ಶ್ಚರೈಸರ್ ಹಚ್ಚೋದ್ರಿಂದ ಎವ್ರಿ ಡೇ ಹೀಲ್ಸ್ ಸಾಫ್ಟ್ ಆಗುತ್ತೆ, ಆಮೇಲೆ ಪೇಯ್ನ್ ಎಲ್ಲ ಬರೋದಿಲ್ಲ. ಸೊ ಮಿಸ್ ಮಾಡದೆ ಹಚ್ಚಿ. ಈವನ್ ಹೀಲ್ಸಲ್ಲಿ ಕ್ರ್ಯಾಕ್ ಇರುತ್ತೋ ಅಥವಾ ಇಲ್ವೋ ಏನಾದರೂ ಕೂಡ ಹಚ್ಚಬೇಕು. ಆ್ಯಂಡ್ ಇದು ಹಚ್ಚುವಾಗ ನನಗೆ ಏನು ನೆನಪಾಯಿತು ಗೊತ್ತಾ, ನಾನು ಇದ್ರದ್ದು ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ಬಟ್ ಒಬ್ಬರು ಕಾಮೆಂಟ್ ಮಾಡಿದರು, ಇಲ್ಲ ಏನೂ ಚೆನ್ನಾಗಿಲ್ಲ ಇದು ರೆಮಿಡಿ ಅಂತಂದ್ಬಿಟ್ಟು. ಐ ಡೋಂಟ್ ನೋ ಯಾಕೆ ಅವ್ರಿಗೆ ಹಾಗೆ ಅನ್ನಿಸ್ತು ಅಂತಂದ್ಬಿಟ್ಟು. ನಾನು ಏನಾದರೂ ವಿಷಯ ಯೂಟ್ಯೂಬಲ್ಲಿ ಶೇರ್ ಮಾಡಿದರೆ ನನಗೆ ಅದರಿಂದ ಒಳ್ಳೆ ರಿಸಲ್ಟ್ ಬಂದಿದ್ದರೆ, ನನಗೆ ಚೆನ್ನಾಗಿದೆ ಅಂತ ಅನಿಸಿದರೆ ಮಾತ್ರ ನಾನು ಶೇರ್ ಮಾಡ್ತೀನಿ, ಇಲ್ಲಾಂದರೆ ಖಂಡಿತ ಶೇರ್ ಮಾಡಲ್ಲ. ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳಿದ್ದೀನಿ ಮಾಯ್ಶ್ಚರೈಸರ್ ಹಚ್ಚಲೇಬೇಕು ಅಂತಂದ್ಬಿಟ್ಟು. ಮಾಯ್ಶ್ಚರೈಸರ್ ಅಥವಾ ಹರಳೆಣ್ಣೆ ನಿಮಗೆ ಯಾವ್ದು ಅನುಕೂಲ ಅದನ್ನ ಹಚ್ಚಿ. ನನಗೆ ಇದು ಕಂಫರ್ಟಬಲ್ ಅಂತ ನಾನು ಈ ಮಾಯ್ಶ್ಚರೈಸರ್ನೇ ಹಚ್ತೀನಿ. ಅಪ್ಲೈ ಮಾಡಿ ಒಂದು 5 ಮಿನಿಟ್ಸಿಗೆಲ್ಲ ಅದು ಡ್ರೈ ಆಗಿಬಿಡುತ್ತೆ, ನಾನ್ ಸ್ಟಿಕ್ ಇರುತ್ತೆ, ಹಾಗಾಗ್ಬಿಟ್ಟು. ಸೊ ಇದು ನನ್ನ ಈವ್ನಿಂಗ್ ಟು ನೈಟ್ ರೂಟೀನ್ ಆಗಿರುತ್ತೆ. ಎಸ್ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.